ಕೋವಿಡ್ ನಿಯಂತ್ರಣಕ್ಕೆ ಸರ್ಕಾರ ಖರ್ಚು ಮಾಡಿದ್ದೆಷ್ಟು? ಮೆಡಿಕಲ್ ಕಿಟ್ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ? ವಿಪಕ್ಷ ನಾಯಕ ಸಿದ್ದರಾಮಯ್ಯ 4176 ಕೋಟಿ ಖರ್ಚು ಅಂತಾರೆ. ಸರ್ಕಾರ ಮೊದಲಿಗೆ 276 ಕೋಟಿ ಮಾತ್ರ ಖರ್ಚು ಅಂದಿದ್ದು ಯಾಕೆ? ನಂತರ 2117 ಕೋಟಿ ಅಂತ ಸಚಿವರು ಒಪ್ಪಿಕೊಂಡಿದ್ದೇಕೆ? ನ್ಯಾಯಾಂಗ ತನಿಖೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆಗೆ ವಹಿಸಲು ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಿರೋದು ಯಾಕೆ? ಮೆಡಿಕಲ್ ಕಿಟ್ ಹಗರಣದ ಬಗ್ಗೆ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಈಗ ನಿರ್ಧಾರವನ್ನ ಮಾಡಿದೆ. ಈ ಬಗ್ಗೆ ತನ್ನ ಪಕ್ಷದ ಹಿರಿಯ ನಾಯಕರ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಸಭೆಯಲ್ಲಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ನ್ಯಾಯಾಂಗ ತನಿಖೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಆಗಲೇಬೇಕು, ಅಕ್ರಮ ನಡೆದಿಲ್ಲ, ಅವ್ಯವಹಾರ ನಡೆದಿಲ್ಲ ಅಂತಾದ್ರೆ ನ್ಯಾಯಾಂಗ ತನಿಖೆಗೆ ಕೊಡ್ಲಿಕ್ಕೆ ಸರ್ಕಾರ ಯಾಕೆ ಹಿಂದೇಟಾಗ್ತಿದೆ ಅನ್ನುವಂಥದ್ದು ವಿಪಕ್ಷದ ಪ್ರಶ್ನೆಯಾಗಿದೆ. ಮೆಡಿಕಲ್ ಕಿಟ್ ಹಗರಣದ ಬಗ್ಗೆ ಹೋರಾಟಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಆದ್ರೆ ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯಲಿದೆ. ಈ ಬಗ್ಗೆ ಸೋಮವಾರ ಹಿರಿಯ ನಾಯಕರ ಸಭೆಯನ್ನ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಸಭೆಯಲ್ಲಿ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕೋವಿಡ್-19 ನಿಯಂತ್ರಣ ಮಾಡಲಿಕ್ಕೆ more than 4,000 crores they have spent. ನಾನು ಅದಕ್ಕೆ ಹೇಳಿದ್ದು ಅವತ್ತು 3ನೇ ತಾರೀಕು ಸುಮಾರು 2,000 ಕೋಟಿ ರೂಪಾಯಿನಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಾನು ಹೇಳಿದ್ದೆ. ಅದಕ್ಕೆ ನಮ್ಮ ಒತ್ತಾಯ, ಅವ್ರು ಹೇಳಿದ್ದಾರೆ ಮಿನಿಸ್ಟ್ರಿಗಳು ಯಾವ ಎಂಕ್ವೈರಿನೂ ಮಾಡಲ್ಲ ನಾವು ಅಂತ. I demand on behalf of the people of Karnataka, ಇದು ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್. ಇದುವರೆಗೂ ಖರ್ಚು ಮಾಡಿರುವಂತದ್ದು 290 ಕೋಟಿ. ಇದನ್ನ 750 ಕೋಟಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಹೇಗೆ ಖರ್ಚು ಮಾಡಿದ್ದೀವಿ? ಪಿಪಿಇ ಕಿಟ್ ಎಲ್ಲಾ ಕಡೆ 300 ರೂಪಾಯಿಗೆ ಸಿಗ್ತಿದೆ. ಮೊದಲು 900 ರೂಪಾಯಿ ಆಯಿತು, ಈಗ 300 ರೂಪಾಯಿಗೆ ಬಂದಿದ್ದಾರೆ. ಇನ್ನು ಮಾಸ್ಕಿನ ವಿಚಾರಕ್ಕೆ ಬರೋದಾದ್ರೆ ನಾವು ಇದುವರೆಗೂ 11,60,000 ಮಾಸ್ಕ್ ಅನ್ನು ಕೊಂಡ್ಕೊಂಡಿದ್ದೀವಿ. 147 ರೂಪಾಯಿಂದ 97 ರೂಪಾಯಿವರೆಗೂ ಕೊಂಡ್ಕೊಂಡಿದ್ದೀವಿ. ಇವತ್ತು 44 ರೂಪಾಯಿಗೆ ಕೊಂಡ್ಕೊಳ್ಳಕ್ ರೆಡಿ ಇದ್ದೀವಿ. ಆಕ್ಸಿಜನ್ ದುಡ್ಡು ಕೊಟ್ಟೇ ಕೊಂಡ್ಕೊಂಡಿಲ್ಲ. ಆಕ್ಸಿಜನ್ ಸಪ್ಲೈ ಹೇಳಿದ್ದಾರೆ. ಇನ್ನ ಗ್ಲೌಸ್ ಕೊಂಡ್ಕೊಂಡಿರೋದೇ 30,000 ಗ್ಲೌಸ್ ಕೊಂಡ್ಕೊಂಡಿರೋದು 11 ರೂಪಾಯಿ 40 ಪೈಸೆಗೆ. ಹೇಳಿರೋದು ಎಷ್ಟಿಗೆ ರೇಟು? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ತನಿಖೆ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಕೂಡ ಮಾಡಿದ್ರು. ಆದ್ರೆ ಸರ್ಕಾರ ಮಾತ್ರ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಬಂದು ಸಚಿವರು ಕೂಡ ಯಾವುದೇ ಅವ್ಯವಹಾರ ಆಗಿಲ್ಲ, ಯಾವುದೇ ಅಕ್ರಮ ನಡೆದಿಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನ ಮಾಡ್ಕೊಳ್ತಾ ಬಂದ್ರು. ಅದರ ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಕೂಡ ಪ್ರಸ್ತುತಪಡಿಸಿ ಎಷ್ಟೆಷ್ಟು ಖರ್ಚಾಗಿದೆ ಅನ್ನುವಂಥದ್ದನ್ನ ಕೂಡ ತಿಳಿಸುವಂತ, ಮೇಲ್ನೋಟಕ್ಕೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಯಾವುದೂ ಕೂಡ ಸಾಬೀತಾಗಿಲ್ಲ. ಯಾಕಂತಂದ್ರೆ ಸಮರ್ಪಕವಾದಂತ ದಾಖಲೆಗಳು ಕೂಡ ಸಚಿವರು ಒದಗಿಸಿಲ್ಲ. ಅದರ ಜೊತೆಗೆ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ತನಿಖೆಗೆ ವಹಿಸಲೇಬೇಕು ಅನ್ನುವಂತ ಒತ್ತಾಯಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ತನಿಖೆಗೆ ಕೊಡೋದಿಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇರುವಂಥದ್ದು, ಸಚಿವರು ಹೇಳ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಅನುಮಾನದ ನಡೆಯನ್ನಂತೂ ಸೃಷ್ಟಿ ಮಾಡ್ತಾ ಇದೆ. ಏನೋ ಒಂದು ಅನುಮಾನವನ್ನಂತೂ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಒಂದು ಒತ್ತಾಯವಾಗಿದೆ. ಅಕ್ರಮವೇ ನಡೆದಿಲ್ಲ ಅಂತಂದ ಮೇಲೆ ತನಿಖೆಗೆ ಕೊಡ್ಲಿಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಂಗ್ರೆಸ್ನದ್ದಾಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ನಡೆಸಲಿಕ್ಕೂ ಕೂಡ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ನಾವು ನೋಡಬಹುದು ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾಗಿದೆ. ಈ ಬಗ್ಗೆ ಸರ್ಕಾರ ತನಿಖೆಯನ್ನ ನಡೆಸಬೇಕು ಅನ್ನುವಂಥದ್ದನ್ನ ಹೇಳಿದ್ದಾಗಿದೆ. ಈಗ ಸರ್ಕಾರ ಕೂಡ ಈ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದೆ. ಯಾವುದೇ ಅವ್ಯವಹಾರ ನಡೆದಿಲ್ಲ, ಅಕ್ರಮ ನಡೆದಿಲ್ಲ ಅನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತಿದೆ.
ಅದರ ಹೊರತಾಗಿಯೂ ಕೂಡ ಈಗ ಹೋರಾಟವನ್ನ ಮಾಡ್ಲಿಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಕಾಂಗ್ರೆಸ್ನ ವಾದ ಬಂದು ಅಕ್ರಮವೇ ನಡೆದಿಲ್ಲ ಅಂತಂದ್ರೆ ತನಿಖೆಗೆ ಕೊಡ್ಲಿಕ್ಕೆ ಯಾಕೆ ಹಿಂದೇಟು ಅನ್ನುವಂಥದ್ದು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಒಂದು ರೂಪುರೇಷೆಗಳು ಯಾವ ರೀತಿ ಆಗಿರಬಹುದು, ಏನು ಡಿ ಕೆ ಶಿವಕುಮಾರ್ ಅವರು ಸೋಮವಾರ ಕರೆದಿರುವಂತಹ ನಾಯಕರ ಸಭೆಯ ಪ್ರಮುಖವಾದಂತಹ ಉದ್ದೇಶ ಕೂಡ ಇದೇ ಆಗಿದೆಯಾ, ಏನ್ ಮಾಹಿತಿ ಸಿಗ್ತದೆ? ಖಂಡಿತವಾಗ್ಲೂ ಲಿಖಿತ, ಯಾಕೆಂದ್ರೆ ಕಳೆದ 15 ನಾಯಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ವಾಕ್ಸಮರವನ್ನೇ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಆದಂತಹ ಖರ್ಚು ವೆಚ್ಚಗಳ ಲೆಕ್ಕವನ್ನು ಕೊಡಬೇಕು ಸರ್ಕಾರ. ಮೆಡಿಕಲ್ ಕಿಟ್ ಪರಿಕರಗಳಲ್ಲಿ ಸಾಕಷ್ಟು ದುರ್ಬಳಕೆ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಹೀಗಾಗಿ ಅದನ್ನ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಈಗಾಗಲೇ ಕಂಟಿನ್ಯೂ ಆಗಿ ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಯಾಕೆಂದ್ರೆ ಒಂದು ಬಾರಿ ಸಿದ್ದರಾಮಯ್ಯ 2,000 ಕೋಟಿಗೂ ಹೆಚ್ಚು ಈ ಒಂದು ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ತದನಂತರದಲ್ಲಿ DCM ಅಶ್ವಥ್ ನಾರಾಯಣಗೆ ಶ್ರೀರಾಮುಲು ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕರೀತಾರೆ. ಆ ಸಂದರ್ಭದಲ್ಲಿ 267 ಕೋಟಿ ಮಾತ್ರ ನಾವು ಈ ಒಂದು ಕೊರೋನಾ ಇದರಲ್ಲಿ ನಿಯಂತ್ರಣಕ್ಕಾಗಿ ನಾವು ಖರ್ಚು ಮಾಡಿದ್ದೇವೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ತದನಂತರದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮುಲು ಮತ್ತೆ ಅಶ್ವಥ್ ನಾರಾಯಣ ಅವರು ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಒರಿಜಿನಲ್ ಅಂದ್ರೆ ಇಲ್ಲಿಯವರೆಗೆ ಆದಂತಹ ಖರ್ಚು ವೆಚ್ಚಗಳ ಒಂದು ಲೆಕ್ಕವನ್ನ ಅವ್ರು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ರು. ಅದಾದ ನಂತರ ಮತ್ತೆ 5 ಸಚಿವರು ಮತ್ತೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು 2,000 ಕೋಟಿ ಏನು ಖರ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಪದೇ ಪದೇ ಸುಳ್ಳನ್ನ ಹೇಳ್ತಾ ಇದೆಯಾ ಅನ್ನುವಂತಹ ಒಂದು ಆರೋಪಗಳು ಕೂಡ ಈಗ ಎದುರಾಗ್ತಾ ಇದೆ. ಯಾಕೆಂದ್ರೆ ಮೊದಲಿಗೆ ಕೇವಲ 267 ಕೋಟಿ ಅಂದವರು ನಂತರ 2,000 ಕೋಟಿಗೆ ಅವರು ಯಾಕೆ ಬಂದ್ರು, ಇದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಈಗ ಪ್ರತಿಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವವರೆಗೆ ನಾವು ಬಿಡೋದಿಲ್ಲ. ಹೈಕೋರ್ಟ್ ನ್ಯಾಯಮೂರ್ತಿಗಳ ಒಂದು ತನಿಖೆ ಇದರಲ್ಲಿ ಆಗಬೇಕು. ಯಾಕೆಂದ್ರೆ 4,000 ಕೋಟಿಗೂ ಹೆಚ್ಚು 4,136 ಕೋಟಿ ಇದರಲ್ಲಿ ಖರ್ಚು ಮಾಡಿದೆ ಸರ್ಕಾರ. ಇದರಲ್ಲಿ 2,000 ಕೋಟಿ ಲೂಟಿಯನ್ನ ಮಾಡಿದೆ ಅನ್ನುವಂತಹ ಆರೋಪವನ್ನ ನೇರವಾಗಿ ಬಹಿರಂಗವಾಗಿ ಮಾಡಿದ್ರು. ಜೊತೆಗೆ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಹೀಗಾಗಿ ಸೋಮವಾರ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನ ಕರೆದಿದ್ದಾರೆ. ಹಿರಿಯ ನಾಯಕರ ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗತ್ತೆ. ನಂತರ ರಾಜ್ಯ ಬೆಂಗಳೂರಿನಲ್ಲಿ ಈ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕಾ ಅಥವಾ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಮತ್ತೆ ಇದಕ್ಕೆ ಜನರನ್ನ ಸೇರಿಸ್ಕೊಳ್ಬೇಕಾ, ಹೇಗೆ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಇದನ್ನ ಹೋರಾಟವನ್ನ ಮಾಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯಗಳನ್ನ ಪಡೆದುಕೊಳ್ಳುತ್ತೆ. ತದನಂತರದಲ್ಲಿ ಹೋರಾಟದ ಒಂದು ರೂಪುರೇಷೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ಸಿದ್ಧ ಮಾಡಿ ನಂತರ ಹೋರಾಟಕ್ಕೆ ಇಳಿಯೋದಕ್ಕೆ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿದೆ ಲಿಖಿತ. ಎಸ್ ಶಿವಕುಮಾರ್, ಈಗ ಇದೆಲ್ಲದರ ನಡುವೆ ನ್ಯಾಯಾಂಗ ತನಿಖೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಕ್ಷಣದವರೆಗೂ ಸಮರ್ಥನೆಯನ್ನ ಕೊಡ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ತನಿಖೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಕಠಿಣವಾದಂತಹ ಒಂದು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಕಠಿಣವಾದಂತಹ ಹೋರಾಟದ ಒಂದು ರೂಪುರೇಷೆಯನ್ನ ಸಿದ್ಧ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಿಜಕ್ಕೂ ಕಾಂಗ್ರೆಸ್ಗೆ ಇದು ಸಾಧ್ಯವಾಗುತ್ತಾ? ಯಾವ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡೋದ್ರ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಕೆಲಸ ಕಾಂಗ್ರೆಸ್ ಕಡೆಯಿಂದ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ? ಯಾಕೆಂದ್ರೆ ಲಿಖಿತ ಈಗಾಗಲೇ ಸರ್ಕಾರದ ಸಚಿವರು ಒಂದೊಂದು ಹೇಳಿಕೆಗಳನ್ನ ದಿನವೂ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಮೊದಲಿಗೆ 267 ಕೋಟಿ ಖರ್ಚಾಗಿದೆ ಅಂದ್ರು, ನಂತರ 2,000 ಕೋಟಿಗೆ ಅವರು ಈಗ ಬಂದಿದ್ದಾರೆ. ಅಂದ್ರೆ ಸರ್ಕಾರ ವಾಸ್ತವವಾಗಿ ಇದನ್ನ ತನಿಖೆ ಮಾಡಿದ್ರೆ ಎಷ್ಟು ಸಾವಿರ ಕೋಟಿಯನ್ನ ಇದರಲ್ಲಿ ಖರ್ಚು ಮಾಡಲಾಗಿದೆ ಮತ್ತೆ ಇದರಲ್ಲಿ ದುರುಪಯೋಗ ಆಗಿರುವಂತಹ ಹಣ ಎಷ್ಟು ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗತ್ತೆ. ಆದ್ರೆ ಸರ್ಕಾರ ಇದನ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳ ಒಂದು ತನಿಖೆ ಮಾಡಿಸಿದ್ರೆ ಮಾತ್ರ ಅದು ಸತ್ಯಾಂಶ ಹೊರ ಬರುತ್ತೆ. ಯಾಕೆಂದ್ರೆ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆಗಳ ಮೂಲಕ CID ಇರ್ಬೋದು ಮತ್ತೆ CCB ಇರ್ಬೋದು, ಇವುಗಳ ಮೂಲಕ ಮಾಡಿದ್ರೆ ಅದು ಯಾವತ್ತಿಗೂ ಕೂಡ ಸತ್ಯ ಹೊರ ಬರೋದಿಲ್ಲ. ಹೀಗಾಗಿ ಹೈಕೋರ್ಟ್ ನ್ಯಾಯಾಧೀಶರ ಒಂದು ತನಿಖೆ ಮಾಡಲೇಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಸಿದ್ದರಾಮಯ್ಯ ಮಾಡ್ತಾ ಇರುವಂತದ್ದು ಲಿಖಿತ. ಸೊ ಹೀಗಾಗಿ ಸರ್ಕಾರ ಕೂಡ ಈಗಾಗಲೇ ಅಶೋಕ್ ಅವರು ನಾವ್ಯಾಕೆ ತನಿಖೆಯನ್ನ ಮಾಡಬೇಕು, ಅವರ ಹಿಂದಿದ್ದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳಲ್ಲಿ ಯಾವ ತನಿಖೆಗೆ ಕೊಟ್ಟಿದ್ರು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಒಂದೇ ಒತ್ತಡ, ಸರ್ಕಾರ ಹಾಗಾದ್ರೆ ನಾವು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಹೇಳಿದ್ರೆ ನಾವು ಇಷ್ಟು ಹಣವನ್ನ ನಾವೀಗ 4,000 ಕೋಟಿ ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ದೀವಿ.
ಅವರು ಮಾಡಿಲ್ಲ ಅನ್ನುವಂಥದ್ದಾದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಇದನ್ನ ನೋಡಿದ್ರೆ ಸರ್ಕಾರ ತಪ್ಪು ಮಾಡಿರುವಂತದ್ದು ಸತ್ಯ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಈಗ ಹೋರಾಟವನ್ನ ಉಗ್ರ ರೂಪಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಲಿಖಿತ, ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ.